ಸೊಸಿ ಲಗ್ನ ಆದಾಗ ತಾಯಿ ಸೀರೆ ಅಂತ ಕೊಡೋದಿಲ್ಲ, ಕೊಡ್ತಾರಿಲ್ಲ, ತಾಯಿ ಸೀರೆ ಅಂತ ಅದು ಸ್ಪೆಷಲ್ ಇರುತ್ತದೆ. ಅದನ್ನು ಉಡಿಸಿ ಕಳಿಸಿದ್ರು. ಅತ್ತೆ ಮನೆಗೆ ಬಂದಳು. ಭಾಳ ಸುಂದರವಾದ ಸೀರೆ ಅದು. ಹಾಸು ಹೊಕ್ಕು ಏನು ಸುಂದರವಾಗಿ ನೇಯ್ದಿದ್ರು. ರೇಷ್ಮೆಯ ಮಡಿ ಬಟ್ಟೆ ಅದು, ಮಡಿ ಸೀರೆ. ಇದನ್ನು ಆವಾಗ ಸೊಸಿ ತಿಜೋರಿಯಾಗಿದ್ದ ತೆಗಿತಿದ್ಲು, ಕಣ್ಣಿಗೆ ಒತ್ಕೋತಿದ್ಲು, ಅಲ್ಲಿ ಇಡ್ತಿದ್ಲು, ಉಡಾಕಲ್ಲ. ಅಷ್ಟು ಪ್ರೇಮ ತಾಯಿ ಸೀರೆ ಮೇಲೆ. ಹಬ್ಬ ಹುಣ್ಣಿಮೆ ಬಂದಾಗ ತಿಜೋರಿ ಒಳಗಿದ್ದ ತೆಗಿತಿದ್ಲು, ಕಣ್ಣಿಗೆ ಒತ್ಕೋತಿದ್ಲು, ಅದನ್ನು ಅಪ್ಪಿ ಆನಂದ ಪಡ್ತಿದ್ಲು. ಇದನ್ನು ಒಂದು ದಿವಸ ಅತ್ತಿ ನೋಡಿದ್ಲು. ಎಷ್ಟು ಚಲೋ ಸೀರೆ ಅದ, ಎಷ್ಟು ಸುಂದರ ಅದ, ತಾನೂ ಉಡುವಳ್ಳು, ಯಾರಿಗೂ ಕೊಡುವಳ್ಳು, ಇಟ್ಟಿಟ್ಟು ಕೆಡಿಸ್ತಾಳೆ, ಒಂದು ದಿವಸ ನುಸಿ ಹತ್ತಿ ಹೋಗುತ್ತದೆ ಇದು ಅಂತ ತಿಳ್ಕೊಂಡು ಅತ್ತಿ ನೋಡಿದ್ಲಲ್ಲ, ಕೇಳಿದಳು. ನಾಳೆಗೆ ಒಂದು ದಿವಸ ನನಗೆ ಕೊಡು, ನಾ ಉಟ್ಟು ಆನಂದ ಪಡ್ತೀನಿ ಅಂದ್ಲು. ಈಗ ಒಲ್ಲೆಂದ್ರೆ ಜಗಳ ಹತ್ತದ, ಏನು ಮಾಡೋಕೆ ಬರೋದಿಲ್ಲ, ಕೊಡಲೇಬೇಕಾದ ಪ್ರಸಂಗ ಬಂತು. ಆವಾಗ ಒಲ್ಲದ ಮನಸ್ಸಿನಿಂದ ತೆಗೆದು ಅತ್ತಿ ಕೈಗಿಟ್ಲು. ಅತ್ತಿ ಮಸ್ತಾಗಿ ಶೃಂಗಾರಾಗಿ ಉಟ್ಟು ನಿಂತಳು. ಇನ್ನೇನು ಕೂಡ್ಬೇಕಂದಳು. ಸೊಸೆ ಅಂದಳು, ಕೂಡಬ್ಯಾಡ್ರಿ. ಏನು ಉಟ್ಕೊಂಡು ಹಂಗೆ ನಿಲ್ಲುದ, ಲೈಟಿನ ಕಂಬ ನಿಂತದಲ್ಲ ಹಂಗೆ, ಕೂಡಬ್ಯಾಡ್ರಿ ಅಂದ್ಲು. ಮತ್ತೇನು ಮಾಡಲಿ ಅಂದರು. ಕೂತ್ರ ನನ್ನ ಸೀರೆ ಹೊಲಸಾಗ್ತದ, ನಂದು ಸೀರೆ ಸವಿತದ. ಅತ್ಯಂದ್ಲು, ಮತ್ತೇನು ಮಾಡಲಿ, ನಿಮ್ಮ ಕೆಳಗೊಂದು ಚಾಪೆ ಹಾಸ್ತೀನಿ. ಒಂದು ದಿವಸ ಹಾಸಿದಕ್ಕೆಲ್ಲ ಸೀರೆ ಸಲುವಾಗಿ, ಅತ್ತಿ ಸಲುವಾಗೆಲ್ಲ ಚಾಪೆ ಹಾಸಿದಳು. ಅತ್ತಿ ಕೂತಳು. ಈಗ ಒಮ್ಮೆ ಹಾಸಿ ಬಿಡೋದು ಅಲ್ಲಲ್ಲದು, ಯಾವಾಗ ಕೂಡ್ತಾಳೆ ಅವಾಗ ಚಾಪಿ ಕೈಯಾಗಿ ಹಿಡ್ಕೊಂಡ ತಿರುಗಾಡೋದು. ಆವಾಗ ಇಲ್ಲೇ ಪಕ್ಕದ ಮನೆಗೆ ಕೆಲಸದ ಹೋಗಿ ಬರ್ತೀನಿ ಅಂದ್ಲು. ನೀವು ಮುಂದೆ, ನಾ ಹಿಂದೆ. ನೀ ಯಾಕೆ ಬರ್ತಿ ಅಂದಳು. ಸೀರೆ ಸವಿತದ, ಇನ್ನೊಬ್ಬರಿಗೆ ಕೊಟ್ಟು ಸಂತೋಷ ಪಡೋದಲ್ಲ, ನನಗ ಇರಲಿ, ನಾನೂ ಬಳಸಂಗಿಲ್ಲ, ಇನ್ನೊಬ್ಬರು ಬಳಸಿ ಆನಂದ ಪಡೋದಿಲ್ಲ ಅಂದ್ರೆ ತ್ಯಾಗ ಭಾವಿಲ್ಲ ಅಂತ ಸೊಸೆ ಹತ್ರ. ಮಂದಿ ಮನೆಗೆ ಹೋದ್ಲು, ಅಲ್ಲಿ ಚಾಪೆ ಹಿಡ್ಕೊಂಡು ಹೋದ್ಲು. ಎಲ್ಲಿ ಹೋಗುತ್ತಾಳ ಅಲ್ಲಿ ಹಿಂದೆ ಚಾಪೆ ಹಿಡ್ಕೊಂಡು ತಿರುಗಾಡೋಕೆ ಶುರು ಮಾಡಿಲ್ಲ. ಇದ ಒಂದು ಕೆಲಸ ಇಬ್ಬರದು. ಅತ್ತಿ ಮುಂದೆ, ಸೊಸೆ ಹಿಂದೆ. ಕೊನೆಗೆ ಅತ್ತಿನ ಭಾಳ ಬೆರಕಿದ್ಲು, ವಿಚಾರ ಮಾಡಿದ್ಲು. ಈ ಊರಾಗಿದ್ರೆ ಬರೋಕೆ ಈಕೆ, ಯಾವ ಓಣಿಗೆ ಹೋದರೂ ಬರೋಕೆ, ಎಲ್ಲಿ ಹೋದರೂ ಬರೋಕೆ. ಕೊನೆಗೆ ನನ್ನ ತವ್ರ ಮನೆಗೆ ಹೋಗ್ಬೇಕಂತ ಅತ್ತಿ ಕೈಚೀಲ ತಯಾರು ಮಾಡಿದ್ಲು. ಈಕಿನೂ ಒಂದು ಕೈಚೀಲ ತಯಾರು ಮಾಡಿದ್ಲು. ಯಾವ ಬಸ್ ಸೇರಿಲ್ಲ, ಅದ ಬಸ್ ಸೇರಿಲ್ಲ. ತವ್ರ ಮನೆಗೆ ಬಂದ್ಲು. ಈಕಿನ ತವ್ರ ಮನೆಗೆ ಬಂದ್ಲು. ಇನ್ನೇನು ತವ್ರ ಮನೆಗೆ ಬಂದು ಕೂಡ್ಬೇಕನ್ನುವಾಡ್ದ, ಕೂಡಬ್ಯಾಡ್ರಿ, ಅಲ್ಲಿ ಚಾಪಿ ಹೋಗೋದಿಲ್ಲ. ಹೇಳೋ ಉದ್ದೇಶ, ನಾವು ಬಳಸಂಗಿಲ್ಲ, ಬಳಸೋರಿಗೂ ಬಳಸಿಕೊಡೋದಿಲ್ಲ. ಅದಕ್ಕೊಂದಿಷ್ಟು ಕೊಡಬೇಕು, ನೀಡಬೇಕು, ಏನಾಗೋದಿಲ್ಲ. ಅದು ವಸ್ತುಗಳು ನಾಶ ಆಗೋದ. ನಾಶ ಆಗದೇ ಇರತಕ್ಕಂಥ ವಸ್ತು ಪ್ರಪಂಚದೊಳಗೆ ಯಾವುದೂ ಇಲ್ಲ, ಎಲ್ಲವೂ ನಾಶ ಆಗಿ ಹೋಗುತ್ತವೆ. ಒಂದು ದಿವಸ ಎಲ್ಲ ವಸ್ತು ಹೋಗುವಂಗೆ ನಾವು ಹೋಗೋರು ಇದ್ದೀವಿ, ಇಂದಿಲ್ಲ ನಾಳೆ. ಅದಕ್ಕೆ ಅತಿಯಾಗಿ ಯಾವುದನ್ನು ಹಚ್ಚಿಕೊಳ್ಳಬಾರದು, ಅತಿಯಾಗಿ ಯಾವುದನ್ನು ಬಯಸಬಾರದು, ಅತಿಯಾಗಿ ಯಾವುದನ್ನು ಸಂಗ್ರಹ ಮಾಡಿ ಇಟ್ಟುಕೋಬಾರದು. ಒಂದಿಷ್ಟು ಕೊಡಬೇಕು. ಇದಕ್ಕೂ ತ್ಯಾಗ ಅಂತ ಕರೀತಾರ.